ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಈ ದೇವಿ, ಈ ಒಂದು ಮಹಾಶಕ್ತಿ ಇಡೀ ಸಂಸಾರದಲ್ಲಿ ಎಲ್ಲ ಪ್ರಾಣಿ ವರ್ಗಗಳಲ್ಲಿ ಶಕ್ತಿಯ ರೂಪದಿಂದ ತುಂಬಿಕೊಂಡಿರ್ತಕ್ಕಂಥ ತಾಯಿಗೆ ನಮ್ಮ ನಮಸ್ಕಾರಗಳು ನಮಸ್ಕಾರಗಳು. ಶಕ್ತಿ ಎಂದರೆ ಅದು ತಾಯಿ ಜಗನ್ಮಾತೆ ಒಂದು ಮಹಾಶಕ್ತಿ ಅಂತಾನೆ ಅರ್ಥ. ಅದು ಮಹಾಶಕ್ತಿನೇ ತುಂಬಿಕೊಂಡಿರುತ್ತೆ, ಅದಕ್ಕೆ ಶಕ್ತಿ, ಅದಕ್ಕೆ ಹೆಸರೇ ಒಂದು ಮಹಾಶಕ್ತಿ ಅಂತ. ಅದು ಒಂದು ತಾಯಿಯ ಸ್ವರೂಪ, ಆದಿಶಕ್ತಿಯ ಇನ್ನೊಂದು ಸ್ವರೂಪ. ಆ ಶಕ್ತಿ ಇಲ್ಲದೆ ಪ್ರಪಂಚದಲ್ಲಿ ಏನೂ ಕೆಲಸ ಮಾಡಕ್ಕಾಗಲ್ಲ. ಶಕ್ತಿ ಇಲ್ಲದ್ರೆ ಹಿಂಗ್ ಕೈ ಕೂಡ ಹಿಂಗ್ ಮೂವ್ ಮಾಡಕ್ಕಾಗಲ್ಲ, ಒಂದು ಅಣುಗಳು ಕೂಡ ಓಡಾಡಕ್ಕಾಗಲ್ಲ. ಚಲನೆ ಇಲ್ಲದೆ ಇದ್ರೆ, ಪವರ್ ಇಲ್ಲದೆ ಇದ್ರೆ ಶಕ್ತಿ, ನೀವು ಕೂಡ ತಲೆ ಅಲ್ಲಾಡ್ಸೋಕ್ಕೂ ಆಗಲ್ಲ, ತಲೆ ಬಗ್ಗಕ್ಕೂ ಆಗಲ್ಲ, ತಲೆ ಎತ್ತಕ್ಕೂ ಆಗಲ್ಲ, ಕೈ ಎತ್ತಕ್ಕೂ ಆಗಲ್ಲ, ಕಾಲೆತ್ತಕ್ಕೂ ಆಗಲ್ಲ, ಕಣ್ಮುಚ್ಚಕ್ಕೂ ಆಗಲ್ಲ, ಅಳೋದಕ್ಕೂ ಆಗಲ್ಲ, ನಗೋದಕ್ಕೂ ಆಗಲ್ಲ. ಹೌದಾನೆ? ಇಲ್ಲದ್ರೆ ಏನ್ ಬಂದ್ರು ಕೂಡ ಸುಮ್ಮನೆ ಇರ್ತೀವಿ. ಏನ್ರಿ ಹಿಂಗಿದ್ದೀರಾ, ಏನ್ ಪವರೇ ಇಲ್ಲ ಅಂತೀರ ಸ್ಟಿಲ್. ಹಾಗೆ ಶಕ್ತಿ ಅಂದ್ರೆ ಇನ್ನೊಂದು ಅರ್ಥ ಇದೆ. ಶಕ್ತಿ ಸಾಧನೆಯ ಒಂದು ಪರಂಪರೆನೂ ಇದೆ. ಅದು ಹಿಂದಿನಿಂದಲೂ ಕೂಡ ಯಾವಾಗ್ಲೂ ಶುರುವಾಗಿದೆ, ಇವತ್ತೆಲ್ಲ ಆಗಿರೋದು. ಅನಾದಿ ಕಾಲದಿಂದ ಶಿವ ಮತ್ತು ಶಕ್ತಿ ಸಾಧನೆ ಶುರು ಆಗ್ಬಿಟ್ಟಿದೆ. ಆನಂತರ ಬಂದಿರೋದು ಹಲವಾರು ಒಂದೊಂದು ಡಿಫರೆಂಟ್ ಪ್ಯಾಟ್ರನ್ಸ್ ಅಷ್ಟೇ. ಮೊದಲು ಆದಿ ಯೋಗಿ, ಆದಿಗುರು ಬಂದಿದ್ದೇ ಶಿವ ಸಾಧನೆಯನ್ನು ಹೇಳ್ಕೊಡೋದಕ್ಕೆ. ಆನಂತರ ಶಕ್ತಿ ಸಾಧನೆಯನ್ನು ಹೇಳ್ತಾ ಬಂದ್ರು. ಅನಂತರ ಬೇರೆ ಬೇರೆ ಶುರುವಾಗಾಯ್ತು, ಪದ್ಧತಿಗಳು ಹಲವಾರಾಯ್ತು. ಹಲವಾರಾದ್ರೂ ಕೂಡ ಆಮೇಲೆ ಕೊನೆಯಲ್ಲಿ ಬರೋದು ಇದಕ್ಕೆ ಬರಬೇಕು. ಇದಿಲ್ಲದೆ ನಮಗೆ ಶಕ್ತಿ ಇಲ್ಲದೆ, ಶಿವನಿಲ್ಲದೆ ನಾವು ಉದ್ಧಾರ ಆಗಬೇಕಾಗಲ್ಲ. ಲೈಫ್ ಏನು ಪ್ರಯೋಜನ ಇಲ್ಲ. ಅದು ಹಿಂದಿನಿಂದಲೂ ಶುರುವಾಗಿದೆ, ಅದು ನಿರಂತರವಾಗಿ ನಡೀತಾನೂ ಇದೆ, ಈಗೂ ನಡೀತಾ ಇದೆ. ಅದು ನೆವರ್ ಎಂಡಿಂಗ್. ಈ ಪ್ರಪಂಚ ಇರುವವರೆಗೂ ಕೂಡ ಆ ಶಕ್ತಿ ಸಾಧನೆಗಳು, ಶಿವ ಸಾಧನೆಗಳು ನಿರಂತರ ಇರುತ್ತೆ. ಅಂತಹ ಶಕ್ತಿ ಅಂದ್ರೆ ಆ ಶಕ್ತಿನಲ್ಲಿ ಹಲವಾರು ವಿಧವಾದ ಕೆಲವು ವ್ಯವಸ್ಥೆಗಳನ್ನು ರೂಪಿಸಿದೆ, ಹಲವಾರು ವಿಧವಾದ ಕೆಲವು ವ್ಯವಸ್ಥೆಗಳನ್ನು ಕೊಟ್ಟಿದೆ. ಎಂತಹ ವ್ಯವಸ್ಥೆ ಇದೆ ಶಕ್ತಿನಲ್ಲಿ? ಒಂದು ಬಾಹುಬಲದ ಶಕ್ತಿ, ಒಂದು ಶರೀರದ ಬಲದ ಶಕ್ತಿ. ಆ ಬಾಹುಬಲ ಶರೀರ ಬಲವನ್ನು ಪಡ್ಕೊಂಡ್ಮೇಲೆ ಆ ಶಕ್ತಿ ಬಲದಿಂದ ಬೇಟೆ ಆಡುವುದು, ಯುದ್ಧ ಮಾಡ್ತಿದ್ರು, ಕಸರತ್ ಮಾಡ್ತಿದ್ರು. ಹೀಗೆ ಜೊತೆನಲ್ಲಿ ಹಲವು ಬಗೆಯ ನಾಟ್ಯಗಳನ್ನ ರೂಢಿಸ್ಕೊಂಡು ನಾಟ್ಯ ಮಾಡ್ತಿದ್ರು. ಶಕ್ತಿ ಇಲ್ದಿರ ನಾಟ್ಯ ಮಾಡಕ್ಕಾಗಲ್ಲ. ಶಕ್ತಿ ಇಲ್ಲದೆ ನಾಟ್ಯ ಮಾಡಕ್ಕಾಗತ್ತಾ? ಡ್ಯಾನ್ಸ್ ಮಾಡಕ್ಕೆ ಆಗಲ್ಲ. ಆ ಕಾಲ ಹಾಗೆ ಬಂತು. ಆಮೇಲೆ ನಂತರ ವ್ಯವಸ್ಥೆಗಳು ಸ್ವಲ್ಪ ಚೇಂಜ್ ಆಯ್ತಾ ಬಂತು. ನಂತರ ವ್ಯವಸ್ಥೆಗಳು ಬೇರೆ ಚೇಂಜ್ ಆಗ್ತಾ ಆಗ್ತಾ ಭೂಮಿಯನ್ನು ಉಳೋದಕ್ಕೆ ಶುರು ಮಾಡಿದ್ರು, ವ್ಯವಸಾಯ ಮಾಡೋಕ್ ಶುರು ಮಾಡಿದ್ರು. ಆ ವ್ಯವಸಾಯ ಮಾಡಬೇಕಾದ್ರೆ ಶಕ್ತಿ ಬೇಕು, ಸುಮ್ಮನೆ ದುಡಿಯಕ್ಕಾಗಲ್ಲ. ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ ವ್ಯವಸಾಯ ಮಾಡುವಂತ, ಹೌದ್ ತಾನೆ? ಅದೊಂದು ಅನುಭವ. ಅದು ಬೇಕಾದ್ರೆ ಶಕ್ತಿ ಬೇಕು, ಇಲ್ಲದ್ರೆ ಆಗಲ್ಲ. ಇಲ್ಲದ್ರೆ ನೇಗಿಲು ಹಿಡ್ಕೊಳಕ್ಕೂ ಆಗಲ್ಲ, ಅದನ್ನ ಉಳುಮೆ ಮಾಡಕ್ಕೂ ಆಗಲ್ಲ. ಆ ರೀತಿ ಆತರ ಮಾಡುವಾಗ ಒಂದು ವ್ಯವಸಾಯ ಮಾಡೋದಕ್ಕೆ ಶಕ್ತಿ ಬೇಕು. ಮತ್ತೆ ಪಶು ಪ್ರಾಣಿಗಳು, ದನ, ಹಸು ಪ್ರಾಣಿಗಳನ್ನು ಅದನ್ನ ಹಿಡ್ಕೊಂಡು ಪಳಗಿಸುವ ಒಂದು ಶಕ್ತಿನೂ ಬೇಕು. ಅದಕ್ಕೆ ಶಕ್ತಿ ಇಲ್ಲದೆ ಅದನ್ನ ಹಿಡ್ಕೊಳಕ್ಕೂ ನಮ್ ಕೈಲಾಗ. ನಂತರ ವ್ಯವಸಾಯನ ಮಾಡ್ಕೊಂಡ್ಮೇಲೆ ದವಸ ಧಾನ್ಯಗಳನ್ನು ಅದನ್ನ ಸರಿಯಾಗಿ ಶೇಖರಣೆ ಮಾಡಿಕೊಂಡು, ಸಂಗ್ರಹಣ ಮಾಡಿಕೊಂಡು, ಆ ರೀತಿ ಯಾವ ರೀತಿ ಏನೇನ್ ಮಾಡ್ಬೇಕು ಅಂತಕ್ಕಂಥ ಇನ್ನೊಂದು ರೀತಿಯ ಶಕ್ತಿನೂ ಬೇಕು.
ಹೀಗೆ ಶಕ್ತಿ ಅನ್ನೋದು ಹಲವಾರು ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ನಮ್ ಸುತ್ತಮುತ್ತ ನೋಡ್ತೇವೆ. ಅದೊಂದು ಒಂದು ಹಿಂದಿನ ದಿನಗಳು ಚೇಂಜ್ ಆಗ್ತಿದೆ. ಶಕ್ತಿ ಅಂತಕ್ಕಂಥದ್ದು ಯಾವಾಗ ನಮಗೆ ಪ್ರಜ್ಞೆ ಬಂತೋ ಆ ಕಾಲದಿಂದನೂ ಕೂಡ ಶಕ್ತಿ ವಿಕಾಸವಾಗಿ ಬರ್ತದೆ. ನಂತರ ಕಾಲಕ್ರಮೇಣ ಈ ಶಕ್ತಿ ಚೇಂಜ್ ಆಯ್ತು. ಹೇಗ್ ಚೇಂಜ್ ಆಯ್ತು? ಹಣಬಲದ ಶಕ್ತಿ ಆಗೋಯ್ತು. ಮೊದಲು ಹಣದ ಕಡೆ ಗಮನ ಕೊಡ್ತಿರ್ಲಿಲ್ಲ. ಕಾಲಕ್ರಮೇಣ ಆದ್ಮೇಲೆ ಹಣದ ಬಲ ಶಕ್ತಿ ಜಾಸ್ತಿ ಆಯ್ತು. ಹಣದಿಂದ ಹಣವನ್ನು ಬದಲಾವಣೆ ಮಾಡಕ್ ಶುರು ಮಾಡಿದ್ರು. ಆಗ ಸಂಪತ್ತು, ಸ್ವಲ್ಪ ಹಣ ಇದ್ರೆ ಹಣ, ಜಾಸ್ತಿ ಅಂದಾಗ ಸಂಪತ್ತು. ಆ ಸಂಪತ್ತನ್ನು ಶೇಖರಿಸುವ ಒಂದು ಶಕ್ತಿ ಬೇಕು. ಇಲ್ಲರೆ ಅದನ್ನ ಶೇಖರಣೆ ಮಾಡಕ್ಕಾಗಲ್ಲ. ಎಲ್ರೂ ಹಣವನ್ನು ಶೇಖರಣೆ ಇಟ್ಕೊಳಕ್ ಆಗಲ್ಲ. ಅದಕ್ಕೊಂದು ಬೇರೆ ರೀತಿ ಶಕ್ತಿ ಇರ್ಬೇಕು. ಸರಿ, ನಿಮ್ಮ ಹತ್ರ ಇದು ಸ್ವಲ್ಪ ಇಟ್ಕೊಂಡಿದ್ರೆ ಯಾರೋ ಬಡದಕ್ಕೆ ಇದ್ಕೊಂಡು ಅದನ್ನ ಭದ್ರ ಮಾಡ್ಕೊಳೋ ಅಂತ ಒಂದು ಶಕ್ತಿ ಇರ್ಬೇಕು. ಆದ್ರೆ ಈಗಿನ ಕಾಲದಲ್ಲಿ ಹಲವಾರು ರೀತಿಯ ಹಣದ ಶಕ್ತಿ ಈಗಿನ ಕಾಲದಲ್ಲಿ ಅದು ಬೇರೆ ರೀತಿ ಅರಿತಾನೇ ಇದೆ. ನಮ್ಮ ಸುತ್ತಮುತ್ತ ನೋಡ್ಬೋದು, ಹಲವಾರು ರೀತಿಯ ಶಕ್ತಿಯಿಂದ ಹಣವನ್ನು ಗಳಿಕೆ ಮಾಡ್ತಿದೀವಿ, ಖರ್ಚು ಮಾಡ್ತಿದೀವಿ, ವೆಚ್ಚ ಮಾಡ್ತಿದೀವಿ. ಅದು ಯಾವುದೋ ರೀತಿ ಅರಿತಾ ಇದೆ ಅಂತ ಹೇಳ್ತಾರೆ. ಬಾಹುಬಲದ ಶಕ್ತಿ ಇದೆ. ಆದ್ರೆ ಹಣ ಮತ್ತು ಸಂಪತ್ತಿನ ಶಕ್ತಿಯು, ಬಾಹುಬಲ ಶಕ್ತಿ ಚೆನ್ನಾಗಿದೆ, ಆದ್ರೆ ಸಂಪತ್ತಿನ ಶಕ್ತಿಯ ಮಹತ್ವ ಬಹಳ ವಿಶೇಷವಾದ ಒಂದು ರೂಪವನ್ನು ಪಡ್ಕೊಂಡಿದೆ. ಯಾರಲ್ಲಿ ಹೆಚ್ಚು ಧನ ಅಂದ್ರೆ ದುಡ್ಡು ಇರುತ್ತೋ ಈ ಕಾಲದಲ್ಲಿ ಅವರು ಅತ್ಯಂತ ಪವರ್ಫುಲ್ ಪರ್ಸನ್ ಅಂತ ಹೇಳ್ತೇವೆ. ನೋಡಿ, ಅಂತಿದ್ದಾರೆ ಎಲ್ರು. ಈಗಿನ ಕಾಲದಲ್ಲಿ, ಮೊದಲ ಕಾಲ ಬೇರೆ ಇತ್ತು, ಅದೆಲ್ಲ ಕೇರ್ ಮಾಡ್ತಿರ್ಲಿಲ್ಲ. ಅದೊಂದು ರೀತಿ ಮನಸ್ಥಿತಿ ಇತ್ತು. ಈಗಿನ ಕಾಲದಲ್ಲಿ ಮನಸ್ಥಿತಿಗಳು ಚೇಂಜ್ ಆಗಿದೆ. ಯಾರತ್ರ ಹಣದ ಶಕ್ತಿ ಜಾಸ್ತಿ ಇರುತ್ತೋ ಅವರು ತುಂಬಾ ಶಕ್ತಿಶಾಲಿಗಳು ಅಂತ ಅನ್ಕೊಂಡಿರ್ತಾರೆ. ಹಾಗೆ ಅಂದ್ಕೊಂಡು ನಿರಂತರವಾಗಿ ಆತರ ಅನ್ಕೊಂಡಾಗ ನಿಧಾನವಾಗಿ ಅವರ ಮನಸ್ಸು ವಿಕಾಸ ಅಂದ್ರೆ ಪರಿವರ್ತನೆ ಆಗದೆ, ಜ್ಞಾನವೂ ಇಲ್ಲದೆ, ವಿವೇಕವೂ ಇಲ್ಲದೆ, ಬುದ್ಧಿಶಕ್ತಿನೂ ಇಲ್ಲದೆ, ಹಣ ಮತ್ತು ಸಂಪತ್ತು ಇದ್ದರೂ ಅಂತಹ ವ್ಯಕ್ತಿಗಳು ವ್ಯರ್ಥವಾಗ್ಬಿಡ್ತಾರೆ. ಕೆಲಸ ಮಾಡಲ್ಲ. ದುಡ್ಡು ಎಷ್ಟಿದ್ರೂ ಕೂಡ ಕೆಲಸ ಮಾಡಲ್ಲ. ಖರ್ಚು ಮಾಡೋಕ್ಕೂ ಅವ್ರಿಗೆ ತಾಕತ್ತಿರಲ್ಲ. ದುಡ್ಡು, ಅಂತಹ ಹಣ ವ್ಯರ್ಥವಾಗ್ಬಿಡುತ್ತೆ. ಆನಂತರ ಜ್ಞಾನಶಕ್ತಿ ಬಲದಿಂದ ಮನಸ್ಸು ವಿಕಸಿತವಾಗಿ, ಜ್ಞಾನಶಕ್ತಿಯ ಬಲದಿಂದ ಮನಸ್ಸು ವಿಕಸಿತವಾದ ಮೇಲೆ ಆಗ ಮಹಾಶಕ್ತಿಶಾಲಿ ಅಂತ ಒಂದು ಪವರ್ ಅವನಿಗೆ ಬರುತ್ತೆ. ಏನೋ ಒಂದು ನನ್ನಲ್ಲಿ ಎನರ್ಜಿ ಇದೆ ಅಂತ ಅನ್ಕೊಳ್ತಾರೆ, ಬರುತ್ತೆ ಅಂತ. ಆ ಬಂದಾಗ ಆ ಮನುಷ್ಯನ ಜ್ಞಾನ ಕೇಂದ್ರ, ಜ್ಞಾನದ ಒಂದು ಸೆಂಟರ್ ಪಾಯಿಂಟ್ ಇರುತ್ತೆ, ಅದು ಬದಲಾವಣೆ ಆಗುತ್ತೆ. ಮನಸ್ಸಿನಲ್ಲಿ ಬದಲಾವಣೆ ಬರುತ್ತೆ. ಆ ಬದಲಾವಣೆ ಆದಾಗ ಆ ಸ್ಥಿತಿಯಿಂದ ಆ ವ್ಯಕ್ತಿ ಒಬ್ಬ ಜ್ಞಾನಿ ಆಗ್ತಾನೆ. ಬದಲಾವಣೆ ಇದ್ದರೆ ನಮ್ಗೆ ಜ್ಞಾನಿ ಆಗಲ್ಲ. ಯಾಕಂದ್ರೆ ದುಡ್ಡಿದ್ರೂ ವ್ಯರ್ಥ ಆಗ್ಬಿಡುತ್ತೆ. ಇದ್ರೂ ಕೂಡ ಜ್ಞಾನಿ ಆಗ್ಬೇಕು. ಏನಿದ್ರೂ ಕೂಡ ಅವನು ಜ್ಞಾನ ಸಂಪಾದನೆಯನ್ನು ಮಾಡಬೇಕು. ಆತರ ಜ್ಞಾನಿಗಳು ಈ ತರ ಅನ್ಕೊಂಡಾಗ, ಅಂದ್ರೆ ಮನಸ್ಥಿತಿಗಳು ಚೇಂಜ್ ಆದಾಗ ಅವನ ಪಾಯಿಂಟ್ ಅಂದ್ರೆ ಮನಸ್ಸಿನ ಕೇಂದ್ರ ಸ್ಥಿತಿ ಬದಲಾವಣೆ, ಅವನು ಒಬ್ಬ ನಿಜವಾದ ಜ್ಞಾನಿ ಆಗ್ತಾನೆ. ಈಗಿನ ಕಾಲದಲ್ಲಿ, ಇವತ್ತಿನ ಒಂದು ನಮ್ಮ ಸುತ್ತಮುತ್ತಲು ಇರ್ತಕ್ಕಂತಹ ಒಂದು ಕಾಲದಲ್ಲಿ, ನಮ್ಮ ಸುತ್ತಮುತ್ತ ನೋಡ್ಬೋದು, ಅಥವಾ ಹೊರಗಡೆ ನೋಡ್ಬೋದು, ಅಥವಾ 4 ದಿಕ್ಕುಗಳು ಅಥವಾ 8 ದಿಕ್ಕುಗಳು ಅಂತ ಏನ್ ಹೇಳ್ತೀವೋ ಎಲ್ಲಾ ಕಡೆನೂ ನೋಡ್ಬೋದು. ಆ ಗಮನಿಸಿದಾಗ ಪ್ರತಿಯೊಬ್ಬರಲ್ಲೂ ಕೂಡ ಅವರಲ್ಲಿ ಏನೋ ಒಂದು ಪರಿವರ್ತನೆ ಆಗಿದೆ ಅಂತ ಗೊತ್ತಾಗ್ತದೆ. ಹಲವಾರು ಜನಗಳಲ್ಲಿ ಅಥವಾ ಹಲವರಲ್ಲಿ ಒಂದು ರೀತಿ ಪರಿವರ್ತನೆಯ ಜ್ಞಾನ ಸಿಗೋದಕ್ಕೆ ಕಾಣ್ತಿರುತ್ತೆ. ಇಲ್ಲ, ಈತ ಪರಿವರ್ತನೆ ಆಗಿದ್ದಾನೆ, ಈ ವ್ಯಕ್ತಿ ಪರಿವರ್ತನೆ ಆಗಿದ್ದಾನೆ, ಈ ಫ್ಯಾಮಿಲಿ ಪರಿವರ್ತನೆ ಆಗಿದೆ, ಈ ಸಮಾಜ ಪರಿವರ್ತನೆ ಆಗಿದೆ, ಈ ನಮ್ಮ ದೇಶ ಪರಿವರ್ತನೆ ಆಗಿದೆ, ನಮ್ಮ ರಾಜ್ಯ ಪರಿವರ್ತನೆ ಆಗಿದೆ, ಅಟ್ಲೀಸ್ಟ್ ನಮ್ಮ ರೋಡ್ ಆದ್ರೂ ಪರಿವರ್ತನೆ ಆಗಿದೆ. ಸದ್ಯ ನಮ್ಮ ರೋಡ್ ಚೆನ್ನಾಗಿದ್ರೆ ಸಾಕಪ್ಪ, ಆರಾಮಾಗಿ ಓಡಾಡ್ಬೋದು.
ಅಂದ್ರೆ ಹಾಗೆ ಅದನ್ನ ಗಮನಿಸ್ತೀವಿ ಅಂತ, ಎಲ್ಲೂ ನೋಡಿದ್ರು ಕೂಡ ಗಮನಿಸಬಹುದು. ಆ ಪರಿವರ್ತನೆಯಾದಾಗ ಅಲ್ಲಿ ಒಂದು ರೀತಿ ಜ್ಞಾನ ಭಂಡಾರ ತುಂಬಿಕೊಂಡಿರ್ತಾರೆ. ಅವನು ಒಬ್ಬ ಜ್ಞಾನಿ ಆಗಿರ್ತಾನೆ, ಜೊತೆನಲ್ಲಿ ಒಬ್ಬ ಪಂಡಿತನೂ ಆಗಿರ್ತಾನೆ, ಒಬ್ಬ ವಿದ್ವಾಂಸನಾಗಿರ್ತಾನೆ. ಆಮೇಲೆ ಇದೆಲ್ಲ ಗಮನಿಸಿದ ಮೇಲೆ, ಒಳ್ಳೆ ಜ್ಞಾನ ಸ್ಥಿತಿ ಬಂದ್ಮೇಲೆ ಏನಾದ್ರು ತಿಳ್ಕೊಂಡಾಗ ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂತ ಸ್ಥಿತಿ ಆ ಮನಸ್ಸಿಗಿರುತ್ತೆ. ಏನಾದ್ರು ಹೇಳಿದಾಗ, ನೋಡಿದಾಗ, ಅದನ್ನ ಸ್ಟಡಿ ಮಾಡಿದಾಗ ಪ್ರತಿಯೊಂದು ಕೂಲಂಕುಷವಾಗಿ ಇದು ಸರಿ ಇದು ತಪ್ಪು ಅಂತ ಅರ್ಥವನ್ನು ತಿಳ್ಕೊಳ್ತಕ್ಕಂತಹ ಒಂದು ಜ್ಞಾನ ಸ್ಥಿತಿ ಅವನಿಗೆ ಬರುತ್ತೆ. ಆ ತರ ವ್ಯಕ್ತಿಯನ್ನು ಕಂಡಾಗ, ಗಮನಿಸಿದಾಗ ಅಂಥವರಲ್ಲಿ ಒಳ್ಳೆಯ ವಿಷಯದ ವಿಶ್ಲೇಷಣೆಗಳನ್ನ ಅರ್ಥೈಸಿಕೊಳ್ಳುವುದು, ಅರ್ಥ ಮಾಡಿಕೊಳ್ಳುವುದು, ಮನನ ಮಾಡಿಕೊಳ್ಳುವುದು, ಅಂಥವರು ಸರ್ವರೀತಿಯ ಒಂದು ರೀತಿ ಒಳ್ಳೆ ಶಕ್ತಿಶಾಲಿಗಳಾಗಿ ಕಾಣ್ತಾರೆ. ಅಂದ್ರೆ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಮನಸ್ಥಿತಿ ಶಕ್ತಿ ಇದೆ ಅಂತ ಅರ್ಥ. ಇದು ತಿಳ್ಕೊಂಡಕ್ಕಂತಹ, ಮನನ ಮಾಡ್ಕೊಳ್ತಕ್ಕಂತಹ, ಅದನ್ನ ಎಕ್ಸ್ಪ್ಲನೇಷನ್ ವಿಶ್ಲೇಷಣೆಗಳು ಕೊಡ್ತಕ್ಕಂತಹ ಜ್ಞಾನ ಭಂಡಾರವನ್ನು ಇಟ್ಕೊಂಡಿರ್ತಕ್ಕಂತಹ ಆ ಜ್ಞಾನ ಶಕ್ತಿ ಆ ವ್ಯಕ್ತಿಗಿರುತ್ತೆ. ಆ ರೀತಿ ಶಕ್ತಿಶಾಲಿಗಳಾಗಿರ್ತದೆ. ಇದೆಲ್ಲ ತಿಳ್ಕೊಂಡ್ಮೇಲೆ ಅಂತಹವರಲ್ಲಿ, ಇದಾದ್ಮೇಲೆ ಅವರಲ್ಲಿ ಹಣ, ಸಂಪತ್ತು, ಐಶ್ವರ್ಯ ಅವನ ಹತ್ರ ಆರಾಮಾಗಿರುತ್ತೆ. ಅವನು ವ್ಯರ್ಥ ಮಾಡಲ್ಲ, ಯೋಚನೆ ಮಾಡಿ ಖರ್ಚು ಮಾಡ್ತಿರ್ತಾನೆ. ನನಗ್ ಬೇಕು, ಏನ್ ಬೇಕು, ನಿಜವಾಗ್ಲೂ ನನಗ್ ಬೇಕಾ, ನನ್ನ ಕುಟುಂಬಕ್ಕೆ ಬೇಕಾ, ನನ್ನ ಫ್ಯಾಮಿಲಿಗೆ ಬೇಕಾ, ಅಥವಾ ನನ್ನ ಸ್ವಂತಕ್ಕೋಸ್ಕರ ಏನ್ ಬೇಕು ಅನ್ನೋದೆಲ್ಲ ಯೋಚನೆ ಮಾಡಿ ಆ ಹಣವನ್ನ, ಸಂಪತ್ತನ್ನ ಸರಿಯಾದ ರೀತಿ ಬೆಳೆಸ್ಕೊಳೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಹೇಳುತ್ತೆ, ಅಂಥವರಲ್ಲಿ ಈ ಧನ, ಸಂಪತ್ತು, ಹಣ ಇರುತ್ತೆ. ಅವರಿಗೆ ಈ ತರ ಜ್ಞಾನ ಭಂಡಾರ ತುಂಬಿಕೊಂಡಾಗ ಅವನು ಯಾವತ್ತೂ ವೇಸ್ಟ್ ಮಾಡಲ್ಲ, ಶಾಶ್ವತವಾಗಿರುತ್ತೆ ಹಣ. ಆದ್ರೆ ನಮ್ಮ ದೇಶವನ್ನು ಒಂದ್ ರೀತಿ ಗಮನಿಸಿದಾಗ, ಇಡೀ ನಮ್ಮ ದೇಶವನ್ನು ಒಂದ್ಸರಿ ಗಮನಿಸಿದಾಗ, ನೋಡಿದಾಗ, ಜ್ಞಾನವಿದ್ದರೂ ಅದು ಕೊನೆಯಲ್ಲ. ಜ್ಞಾನವಿದ್ದರೂ ಸಹ ನಮ್ಮ ಸುತ್ತಮುತ್ತ ನೋಡಿದಾಗ ಅವನ್ ಮಹಾಜ್ಞಾನಿಯಾದ್ರೂ, ಪಂಡಿತನಾದ್ರೂ ಅದೇನು ಕೊನೆಯಲ್ಲ. ಅದ್ರ ಮುಂದೆ ಇನ್ನೊಂದಿದೆ. ಏನು? ಜ್ಞಾನದ ಮುಂದೆ ಒಂದು ಮಹಾಚೇತನಾ ಶಕ್ತಿ ಇದೆ. ಆ ಚೇತನಾ ಶಕ್ತಿಯ ಜೊತೆಯಲ್ಲಿ ಆತ್ಮಶಕ್ತಿ ಇದೆ. ಆತ್ಮಶಕ್ತಿಯ ಜೊತೆಯಲ್ಲಿ ಆಂತರಿಕ ಶಕ್ತಿ ಇದೆ, ಜೊತೆಯಲ್ಲಿ ಅಂತರ್ಶಕ್ತಿನೂ ಇದೆ. ಇವೆಲ್ಲವೂ ಸರ್ವಶಕ್ತಿಯಾಗಿ, ಒಟ್ಟಾರೆ ಸರ್ವಶಕ್ತಿಯಾಗಿ, ಮಹತ್ವಪೂರ್ಣವಾಗಿ ಆ ವ್ಯಕ್ತಿಯಲ್ಲಿ ಇರುತ್ತೆ. ಅಂದ್ರೆ ಇದೇ ಕೊನೆಯಲ್ಲ, ಶಕ್ತಿ ಇಷ್ಟೊಂದು ಇರುತ್ತೆ ಅವನಲ್ಲಿ ಅಂತ. ಈ ಅಂತರ್ಶಕ್ತಿ ಯಾವಾಗ ಹೇಗೆ ಜಾಗೃತವಾಗುತ್ತದೆ ಎಂದ್ರೆ, ಶರೀರ ಬಲದ ಶಕ್ತಿ, ಶರೀರದ ಬಲ ಇರ್ತಕ್ಕಂಥ ಒಂದು ಶಕ್ತಿ, ಹೊರಗಡೆ ನೋಡುವ ಪದಾರ್ಥಗಳ ಮೇಲೆ ಬರ್ತಕ್ಕಂತಹ ಲಾಲಸೆ, ಧನದ ಶಕ್ತಿಯ ಲಾಲಸೆ ಅಂದ್ರೆ ವ್ಯಾಮೋಹ ಅಥವಾ ಅಪೇಕ್ಷೆ ಜಾಸ್ತಿ, ವ್ಯಾಮೋಹ ಜಾಸ್ತಿ, ಆಮೇಲೆ ಹೆಚ್ಚು ಬಯಕೆಗಳು ಜಾಸ್ತಿ. ಅಥವಾ ಇನ್ನೊಂದು ಹೇಳುವ ಸಿಂಪಲ್ ಆಗಿ, ಇದೊಂದು ರೀತಿ ಅವನ್ಗೆ ಹೇಳಿಡ್ಕೊಂಡಿದೆ ಅಂತ ಹೇಳ್ತಾರೆ. ಅಥವಾ ಚಟ ಅಂತ ಹೇಳ್ಬೋದು. ಅವನೇನು ತೃಪ್ತಿ ಪಡಲ್ಲ, ಚಟವಾಗಿ ಇಟ್ಕೊಂಡು ಬಿಟ್ಟಿರ್ತಾನೆ. ಅದನ್ನ ಲಾಲಸೆ ಅಂತ ಹೇಳ್ತೇವೆ. ಹಾಗೆ ಶರೀರ ಬಲದ ಲಾಲಸೆ ಇರುತ್ತೆ. ಏನೋ ಪವರ್ ತಗೊಂಡ್ಬಿಡ್ಬೇಕು, ಅಲ್ಲಿ ಏನ್ ಪವರ್ ಕೆಲಸನೇ ಮಾಡಲ್ಲ, ಸುಮ್ಮನೆ ನಿದ್ದೆ ಮಾಡ್ತಿರ್ತಾರೆ. ಉಳುಮೆ ಅಂತೂ ಉಳಲ್ಲ, ಬೆಳೆ ಅಂತೂ ಇದ್ ಮಾಡಲ್ಲ, ಸುಮ್ನೆ ಎಕ್ಸರ್ಸೈಸ್ ಮಾಡ್ಕೊಂಬಂದು ಸುಮ್ನೆ ಕುತ್ಕೊಂಡಿರ್ತಾರೆ. ಅಂದ್ರೆ ಶರೀರ ಬಲ ಲಾಲಸೆ ಅಂತ. ಫೈಟು ಮಾಡಲ್ಲ, ಯಾರಿಗೂ ಯುದ್ಧನೂ ಮಾಡ್ಲಿಲ್ಲ, ಬರೀ ಶೋ ಆಫ್ ಮಾಡೋದು, ನೋಡಿ ಇಷ್ಟಿದೆ ಅಂತ. ಅದರಿಂದ ಪ್ರಯೋಜನ ಏನು?
ಅಂತ ಹೇಳ್ತಿರೋ ಶಕ್ತಿ ಹೇಳ್ತಿರೋ, ನಾನಲ್ಲ. ಆಮೇಲೆ ಏನಪ್ಪ ಗುರುಗಳೇನೇನು ಹೇಳ್ತಾರೆ ಸೂತ್ರದಲ್ಲಿ ಹೇಳಿ. ಅದು ನಾವು ಸುತ್ತಮುತ್ತ ನೋಡ್ತಕ್ಕಂತಹ ಪದಾರ್ಥಗಳ ಮೇಲೆ ಒಂದು ವ್ಯಾಮೋಹ, ದನದ ಮೇಲೆ ಒಂದು ಇಚ್ಛೆ ಅಥವಾ ಒಂದು ಗೀಳು ಅಥವಾ ಒಂದು ಚಟ, ಸುಮ್ಮನೆ ತುಂಬ್ಕೊಂತ ಇರ್ತಾರೆ, ಖರ್ಚು ಮಾಡಲ್ಲ, ಅವ್ರಿಗೂ ಖರ್ಚು ಮಾಡಲ್ಲ, ಒಂದ್ ರೀತಿ ಡೊನೇಷನ್ ಕೊಡಲ್ಲ, ಅದು ಬಡವ್ರ ಬಗ್ಗರಿಗೆ ಏನೋ ಊಟನೂ ಹಾಕಲ್ಲ, ಅಟ್ಲೀಸ್ಟ್ ಒಳ್ಳೆ ಬಟ್ಟೆನೂ ಹಾಕಲ್ಲ. ನೋಡಿ ಎಷ್ಟೋ ಜನ ನೋಡಿದೀನಿ, ಟ್ರೆಜರಿ ತುಂಬಾ ತುಂಬ್ಕೊಂಡಿರ್ತಾರೆ, ಪ್ಯಾಂಟು ಇಸ್ತ್ರಿ ಹಾಕೋ ಬನ್ರಿ, ನಮ್ಗಿದೇ ಚೆನ್ನಾಗಿದೆ ಸರ್. ಸುತ್ತಮುತ್ತ ಇದ್ದಾರೆ, ದುಡ್ಡು ಮಾತ್ರ ಬಿದ್ದಿರುತ್ತೆ. ಕೊನೆಯಲ್ಲಿ ಬ್ಯಾರಕ್ ತಿಂತಾರದು, ಅವ್ರ ಮಕ್ಕಳು ತಿನ್ನಲ್ಲ, ಮೂರನೇ ತಲೆ ತಿನ್ನುತ್ತೆ. ಮೂರನೇ ತಲೆ ಅಂದ್ರೆ ಮೊಮ್ಮಗನೋ ಮೊಮ್ಮಕ್ಕಳು ಬಂದು ತಿಂತಾರೆ. ಜ್ಞಾನ ಶಕ್ತಿಯ ಇಚ್ಛೆ, ಇಂತಹ ಏನೇನ್ ಲಾಲಸಿ ಆಕರ್ಷಣೆಗಳಿದೆಯೋ, ಅಪೇಕ್ಷೆಗಳಿದೆಯೋ, ಅದೆಲ್ಲ ಒಂದು ದಿನ ಬಿದ್ದೋಗ್ಬಿಡುತ್ತೆ, ಯಾವ ಆಸೆನೂ ಇರಲ್ಲ. ಕೊನೆಗೆ ಇಂತಹ ಹಲವಾರು ಲಾಲಸೆ ಶಕ್ತಿ ಬಿದ್ದು ಹೋದರೆ, ಇದೆಲ್ಲ ಆಸೆಗಳು ಬಿದ್ದೋದ್ರೆ ಏನಾಗುತ್ತೆ, ನಮ್ಮ ಪ್ರತಿಷ್ಠೆ, ಪ್ರಸಿದ್ಧಿ ಮುಂತಾದವುಗಳು ನಾವು ಹೇಗಿದ್ದೇವೋ ಅಲ್ಲೇ ಸ್ತಬ್ಧವಾಗಿಬಿಡುತ್ತೆ, ಸ್ಟಾಪ್ ಆಗ್ಬಿಡುತ್ತೆ. ಯಾವ ಪ್ರಸಿದ್ಧಿನೂ ಇರಲ್ಲ, ನಿಮ್ಮ ಪ್ರತಿಷ್ಠೆನೇ ಇರಲ್ಲ. ಆ ಪ್ರತಿಷ್ಠೆ ಆದಾಗ ಸ್ತಬ್ಧವಾಗ್ಬಿಡುತ್ತೆ. ಎಲ್ಲಿ ಸ್ತಬ್ಧವಾಗುತ್ತೆ? ಶಟ್ ಇನ್ ಯುವರ್ ಪವರ್ ಆಫ್ ಬೀಯಿಂಗ್. ಶಟ್ ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ. ಶಟ್ ಇನ್ ಪವರ್ ಆಫ್ ಬೀಯಿಂಗ್. ಬೀಯಿಂಗ್ ಅಂದ್ರೆ ನಿಮ್ಮ ಅಂತರ್ಮುಖದಲ್ಲಿ ಶಟ್ ಆಗ್ಬಿಡುತ್ತೆ. ನೋ ಪ್ರತಿಷ್ಠೆ, ನೋ ಯಾವುದೇ ಪ್ರಸಿದ್ಧಿ ಏನಿಲ್ಲ. ಪವರ್ ಆಫ್ ಪ್ರೆಸೆನ್ಸ್, ನಮ್ಮಲ್ಲಿರೋ ಒಂದು ಮಹಾಶಕ್ತಿ, ಅದು ಆ ಶಕ್ತಿಯೇ ವರ್ತಮಾನದಲ್ಲಿರುವ ಒಂದು ಶಕ್ತಿ. ವರ್ತಮಾನ ಅಂದ್ರೇನು? ಆಲ್ರೆಡಿ ನಿಮ್ಮಲ್ಲಿದೆ ಪ್ರೆಸೆನ್ಸ್, ವರ್ತಮಾನದಲ್ಲಿ ಇರ್ತಕ್ಕಂಥ ಒಂದು ಮಹಾಶಕ್ತಿ. ಇದೆಲ್ಲ ಇಷ್ಟು ಕೆಲಸ ಮಾಡ್ತಿದೆ. ಒಂದ್ಸರಿ ಏನಾದ್ರೂ ಆದ್ರೆ ಸ್ತಬ್ಧವಾಗ್ಬಿಡುತ್ತೆ. ಯಾವಾಗ ಸ್ತಬ್ಧವಾಗ್ಬಿಡುತ್ತೆ, ಏನು ಅಂಧಕಾರ, ನೋ ಪ್ರತಿಷ್ಠೆ, ನೋ ಪ್ರಸಿದ್ಧಿ, ಯಾವುದು ವರ್ತಮಾನದಲ್ಲಿ ಇರುವ ಶಕ್ತಿ ಅಂದ್ರೆ ಪ್ರೆಸೆನ್ಸ್, ಎಸೆನ್ಸ್, ಸೋರ್ಸ್ ಅಂತಕ್ಕಂಥದ್ದು ಅದೇ ಮೂಲ ಶಕ್ತಿ. ಆ ಮೂಲಭೂತ ಶಕ್ತಿಯೇ ಒಂದು ಮಹಾಶಕ್ತಿ. ದೇವಿಯು ಹೀಗೆ ಹಲವಾರು ರೂಪಗಳಲ್ಲಿ ಬಹಳ ಕಾಣಿಸ್ಕೊಳ್ತಾ ಇದ್ದಾಳೆ, ವಿದ್ಯಾಮಾನಳಾಗಿದ್ದಾಳೆ. ಅಂತಹ ಆ ಶಕ್ತಿಯೇ ಮೂಲ ಶಕ್ತಿಯ ಆಧಾರವು. ಅಂತಹ ಮಹಾಶಕ್ತಿ, ಆ ಶಕ್ತಿಯ ಆಧಾರವೇ ಪ್ರೆಸೆನ್ಸ್ ಆಫ್ ಪೇನ್. ಅಂದ್ರೆ ಪ್ರೆಸೆನ್ಸ್, ನನ್ನಲ್ಲಿರ್ತಕ್ಕಂಥ ಒಂದು ಪ್ರೆಸೆನ್ಸ್, ವರ್ತಮಾನದ ಒಂದು ಮಹಾಶಕ್ತಿ. ಇದರ ಆಧಾರವಾಗಿರುವ ಮೂಲ ಶಕ್ತಿ ಯಾವುದೇ ಲಾಲಸೆಗಳನ್ನು ಮತ್ತು ಅದರ ಒಂದು ಕೊನೆಯ ಒಂದು ಪಾಯಿಂಟ್ ಕೂಡ, ಕೊನೆಯ ಶೇಷವನ್ನು ಕೂಡ ಅದು ಇರಿಸಲ್ಲ, ಶೇಷನೂ ಕೂಡ ಬಿಡಲ್ಲ. ಇಂತಹ ಆನಂದಮಯವಾದ ಈ ಮಹಾಶಕ್ತಿಯ ಕಲ್ಪನೆಯನ್ನು ಸಹ ಊಹಿಸಲು ಬಹಳ ಅಸಾಧ್ಯ. ನಾವು ಕಲ್ಪನೆ ಮಾಡೋದಕ್ಕೂ ಆಗಲ್ಲ ಇಂತಹ ಶಕ್ತಿ ಹೇಗಿದೆ ಅಂತ, ಅದು ಊಹೆ ಮಾಡೋದಕ್ಕೂ ಆಗಲ್ಲ. ಯಾಕೆಂದ್ರೆ ಹೊರಗಿನ ಶಕ್ತಿಯು, ಒಳಗಡೆ ನನ್ನಲ್ಲಿ ಪ್ರೆಸೆನ್ಸ್ ಆಫ್ ಬೀಯಿಂಗ್ ಒಂದಿದೆ, ಆದ್ರೆ ಹೊರಗಡೆ ಇರ್ತಕ್ಕಂತಹ ಮಹಾಶಕ್ತಿ ಏನನ್ನು ನಡೆಸ್ತಿದೆಯೋ ಅದನ್ನು ಇನ್ನೂ ಯಾರು ಊಹಿಸೋದು ಸಾಧ್ಯ ಇಲ್ಲ. ಏನೇನ್ ಮಾಡುತ್ತೋ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಕೆಲವರು ಶಕ್ತಿ ಎಂದರೆ, ಕೆಲವರು ಬೇರೆ ತರ ತಿಳ್ಕೊಂಡಿರ್ತಾರೆ. ಶಕ್ತಿ ಎಂದ್ರೆ ಹೀಗಿರ್ಬೇಕು, ಹಾಗಿರ್ಬೇಕು, ಹೇಗಿರ್ಬೇಕು, ಶಕ್ತಿ ಎಂದರೆ ರಾಕ್ಷಸರಿಂದ ಓಡಾಡ್ಬೇಕು ಅಂತ, ಆಮೇಲೆ ಅವ್ರ ಜೊತೆ ಯುದ್ಧ ಮಾಡಬೇಕು ಅಂತ ಕೆಲವರು, ಆಮೇಲೆ ಆ ರಾಕ್ಷಸರನ್ನು ಸದೆ ಬಡಿಬೇಕು, ಧ್ವಂಸ ಮಾಡಬೇಕು ಅಂತ ಬಹಳ ಊಹೆಯ ಆಲೋಚನೆಯಲ್ಲಿ ಇರ್ತಾರೆ. ಅದನ್ನೇ ನಾವು ಮಹಾತ್ಮೆ ಅಂತ ಹೇಳೋದು. ಮಹಾತ್ಮೆ ಹೇಳಿದಿವಲ್ಲ, ಷಂಡಮುಂಡರು, ರಕ್ತ ಬೀಜಾಸುರರು ಅಂತ ಹೇಳ್ತೀವಲ್ಲ, ಹಾಗೆ
ಕೆಲವರಲ್ಲಿ ಈ ಊಹೆಯಿಂದ ಅನ್ಕೊಳ್ತಿರ್ತಾರೆ, ಓ ಶಕ್ತಿ ಇರೋದೇ ರಾಕ್ಷಸರನ್ನ ಸಂಹಾರ ಮಾಡಕ್ಕೆ. ಹಂಗಾರೆ ಇವತ್ತು ರಾಕ್ಷಸರನ್ನ ಸಂಹಾರ ಮಾಡ್ತಿಲ್ಲ, ಬಹಳ ಜನ ಜಾಸ್ತಿ ರಾಕ್ಷಸರು. ಅವ್ರ 10 ಜನ ಇದ್ರು, ಇವತ್ತು ಕೋಟ್ಯಾಂತರ ಜನ ಇದ್ರು, ಎಲ್ಲರೂ ರಾಕ್ಷಸರ. ಯಾಕೆ ಆದಿಶಕ್ತಿ ಮಲ್ಟಿಪಲ್ ಎನರ್ಜಿ ಯಾಕೆ ತಗೊಳ್ಳಿಲ್ಲ? ಮಾಡಕ್ ಆಗಲ್ಲ, ಅದಕ್ಕೊಂದು ಟೈಮ್ ಬರುತ್ತೆ. ಅದಕ್ಕೆ ಹೇಳ್ತು, ಆತರ ನಾವು ಊಹೆ ಮಾಡ್ಕೊಳ್ತಾ ಇದ್ದೀವಿ. ಆ ಊಹೆಗೆ ಶಕ್ತಿಗೂ ಸಂಬಂಧ ಇಲ್ಲ, ಓನ್ಲಿ ಇಮ್ಯಾಜಿನೇಷನ್ ಅಷ್ಟೇ. ಆದ್ರೆ ಇಂತಹ ಒಂದು ಮಹಾಶಕ್ತಿ ಏನ್ ಕೊಡುತ್ತೆ ನಮ್ಮಲ್ಲಿ ಅಂದ್ರೆ, ಬಹಳ ಇಂಟೆಲಿಜೆನ್ಸ್ ಅನ್ನ ಕೊಡುತ್ತೆ ನಮ್ಮಲ್ಲಿ, ಕುಶಲತೆಯನ್ನು ಕೊಡುತ್ತೆ. ಏನು ಕೊಡುತ್ತೆ? ಸಕ್ಸಸ್ ಅನ್ನು ಮಾಡೋದಕ್ಕೆ ಕೊಡುತ್ತೆ. ನಿಮ್ಮ ಜೀವನವನ್ನು ಸಕ್ಸಸ್ ಮಾಡೋದಕ್ಕೆ ಪವರ್ ಅನ್ನು ತುಂಬಿಸುತ್ತೆ. ಫೈಟ್ ಮಾಡೋದಕ್ಕಲ್ಲ, ಸಕ್ಸಸ್ ಬೇಕು. ಎಲ್ಲಾ ರೀತಿಯಲ್ಲೂ ಕೊಡುತ್ತೆ, ಎಲ್ಲದರಲ್ಲೂ ವಿಜಯವನ್ನು ಕೊಡಿಸೋದಕ್ಕೆ ತಯಾರು ಮಾಡುತ್ತೆ. ನಾವು ತಯಾರಿರಲ್ಲ, ನಮ್ಗೆ ಪ್ರೇರಣೆನೇ ಬರಲ್ಲ. ಹೋಗಯ್ಯ, ಮುಂದೆ ಹೋಗಯ್ಯ, ಪ್ರಯತ್ನ ಮಾಡ್ತಿರು, ಪವರ್ ತುಂಬ್ಕೋ ನೀನು. ಪವರ್ ಅಂದ್ರೆ ಜಿಮ್ ಮಾಡ್ಕೊಂಡು ಪವರ್ ಅಲ್ಲ. ಏನ್ ಪವರ್ ತುಂಬಬೇಕು? ಎಲ್ಲಾ ರೀತಿಯಲ್ಲೂ ತುಂಬಿಕೊಳ್ಳಿ, ಎಲ್ಲದರಲ್ಲೂ ನಾನು ವಿಜಯವನ್ನು ಘೋಷಿಸ್ತೀನಿ, ನಿಮ್ಮ ಸಕ್ಸಸ್ ಅನ್ನ ಘೋಷಣೆ ಮಾಡ್ತೀನಿ, ಅದನ್ನ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ, ಸಕ್ಸಸ್ ರೇಟ್ಸ್ ಅನ್ನ ನಾನು ತೋರಿಸ್ತೀನಿ. ಅದೇ ನಮ್ಮೊಳಗಿರುವ ಪ್ರೆಸೆನ್ಸ್ ಆಫ್ ಬೇಯಿಂಗ್. ಇದನ್ನೇ ನಾವು ಮೂಲವಾದ ಆದಿಶಕ್ತಿಯ ಮೂಲ ಸ್ವರೂಪ ಅಂತ ಹೇಳ್ತೀವಿ. ಹಾಗೆ ನಾವು ಅದನ್ನ ಏನೇ ಇದ್ರೂ ಕೂಡ ನಿಮ್ಮ ಸಕ್ಸಸ್ ಅನ್ನ ಕೊಡ್ತೀನಿ, ವಿಜಯವನ್ನ ಪ್ರಾಪ್ತಿ ಮಾಡ್ಕೊಡ್ತೀನಿ. ಅದಕ್ಕೆ ನೀವೇನ್ ಮಾಡ್ಬೇಕು? ಅದನ್ನ ಡೆವಲಪ್ ಮಾಡ್ಕೊಳ್ಳಿ. ಏನ್ ಡೆವಲಪ್ ಮಾಡ್ಬೇಕು ಕೇಳ್ತೀರ ನೀವು? ಏನ್ ಡೆವಲಪ್ ಮಾಡ್ಬೇಕು? ಇಷ್ಟೊಂದು ಮಸಲ್ ಬಿಲ್ಡಪ್ ಮಾಡ್ಕೊಂಡಿದ್ದೀನಲ್ಲ, ಏನ್ ಡೆವಲಪ್? ಮಸಲ್ ಅಲ್ಲಿ ಕೆಲಸ ಮಾಡಕ್ ಆಗಲ್ಲ. ಹಾಗೆ ಏನ್ ಬೇಕು ಅಂದ್ರೆ ಜ್ಞಾನ ಫಲದ ಶಕ್ತಿ, ಜ್ಞಾನದ ಒಂದು ಫಲದ ಶಕ್ತಿ ತಗೊಳ್ಳಿ. ಅದ್ ಬಂದ್ಮೇಲೆ ಧನದ ಶಕ್ತಿ, ಹಣದ ಶಕ್ತಿ ಅದ್ ಬರುತ್ತೆ. ಯಾವತ್ತು ಶಕ್ತಿ ಇದ್ಮೇಲೆ ಜ್ಞಾನವನ್ನು ಉತ್ಪತ್ತಿ ಮಾಡ್ತಿರೋ ಆಟೋಮೆಟಿಕಲಿ ದುಡ್ಡು ಬರುತ್ತೆ. ದುಡ್ಡು ಬಂದ್ಮೇಲೆ ಬುದ್ಧಿ ಬರಲ್ಲ, ಆಮೇಲೆ ಜ್ಞಾನ ಬರಲ್ಲ. ಅದಕ್ಕೆ ಆನಂತರ ದುಡ್ಡು ಬೇಕು, ಧನದ ಶಕ್ತಿ ಬೇಕು. ಅದಾದ್ಮೇಲೆ ಸಮೃದ್ಧಿಯ ಶಕ್ತಿ. ಇದೆಲ್ಲ ವಿಸ್ತಾರವಾದ ನಂತರ ಒಳ್ಳೆಯ ಶರೀರದ ಶಕ್ತಿ. ಅದಾದ್ಮೇಲೆ ಪ್ರಾಣಶಕ್ತಿ, ಜ್ಞಾನ ಶಕ್ತಿ, ಮನೋಮಯ ಶಕ್ತಿ, ಆನಂದಮಯ ಶಕ್ತಿ. ಹೀಗೆ ವಿಕಾಸವಾದ ಎಲ್ಲಾ ಶಕ್ತಿ ನಿಮಗೆ ಸಿಗುತ್ತೆ. ಒಂದು ಶಕ್ತಿ ಕಳ್ಕೊಂಡ್ರು ಕೂಡ ನೀವು ಏನೂ ಆನಂದ, ಏನು ತೃಪ್ತಿಯನ್ನು ಪಡಲ್ಲ, ಎಲ್ಲವೂ ವ್ಯರ್ಥವಾಗ್ಬಿಡುತ್ತೆ. ಆಯ್ತಲ್ಲ? ಆದರೆ ಮುಖ್ಯವಾದ ಮೂಲ ಆಧಾರದ ಒಂದು ಮಹಾಚೇತನ ಶಕ್ತಿ, ಅದನ್ನೇ ಪವರ್ ಆಫ್ ಬೀಯಿಂಗ್. ಇದರ ಜೊತೆ ನಾನು ಜಾಗೃತವಾಗಿ ಭಕ್ತಿಯಿಂದ, ನಮ್ರತೆಯಿಂದ, ಪ್ರೀತಿಯಿಂದ, ಆದರದಿಂದ, ರೆಸ್ಪೆಕ್ಟ್ ಅನ್ನು ಕೊಡ್ತಾ ಅದನ್ನ ಸ್ವೀಕರಿಸಿ ಆ ಮಹಾಶಕ್ತಿಯಲ್ಲಿ ನಾವು ಬದುಕಬೇಕು. ಓಂ ನಮಃ ಚಂಡಿಕಾಯೈ. ಓಂ ದುರ್ಗಾರ್ಪಣಮಸ್ತು. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ. ನೋಡಿ, ಇಷ್ಟು ಶಕ್ತಿಗಳನ್ನ ನಾವು ಡೆವಲಪ್ ಮಾಡ್ಕೊಂಡು, ಅರ್ಥ ಆಯ್ತಾ?